ಹಾಡು ತಂದಾನ ಹಳ್ಳಿ ಪಾಡು ತರನಾನ ನಮ್ ಭೂಮ್ ತಾಯಿ ಎಲ್ಲ ಹತ್ರ ಬನ್ನಿ. ಇವತ್ತು ಸಂಜೆ 4 ಗಂಟೆಗೆ ಒಂದು ದೊಡ್ಡ ಇಲ್ಲಿದೆ, ನೀವೆಲ್ಲ ನನ್ನ ಜೊತೆ ಬರಬೇಕು. ಡೀಲ್ ಅಂದ್ರೆ ಯಾವ್ದಾದ್ರು ಚಾಟ್ದಲ್ಲಾದ್ರೂ ಇಂಟ್ಲಾದ್ರೂ ಕದಿಯೋದಿರುತ್ತೆ ಅಲ್ವಾ? ನೀವೆಲ್ಲ ಬರ್ತೀರೋ ಇಲ್ವಾ ನನ್ನ ಜೊತೆಗೆ? ನಾವು ಬರಲ್ಲಪ್ಪ, ಒಂದ್ಸಲ ಸಿಕ್ಕಾಕಿಂದಾಗ ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂದೆ. ಅದೆಲ್ಲ ಊಫಿ, ಈ ಸರಿ ಹಿಂಗೆಲ್ಲ ಆಗಲ್ಲ. ನೀವೆಲ್ಲ ನನ್ನ ಜೊತೆ ಬರ್ತೀರೋ ಇಲ್ವಾ? ನೀವೆಲ್ಲ ನನ್ನ ಜೊತೆ ಬಂದರೆ ಒಬ್ಬೊಬ್ರಿಗೆ 2 ಕುರ್ಕುರಿ ಕೊಡಿಸ್ತೀನಿ. ಬಂದ್ರು ದೊಡ್ಡ ಮಾನ್ಕಾಯಿ ಬೇಕೈತಿ ನಿಮ್ಗೆ? ಇಲ್ಲೇ ಹುಟ್ರವ್ರು ಯಾರ ನನ್ನ ಮಕ್ಕಳ ಎಲ್ಲ ಪೂರಾ ಹಸಿಕಾಯಿ ಅಷ್ಟು ಹಾಳು ಮಾಡ್ಬಿಟ್ರಲ್ಲ ಮನೆ ಮಾನ್ಕಾಯಿ. ಅಯ್ಯೋ ಯಾರೋ ಹೊರಟವ. ಓ ನೀವು ಓದಿಯಾ? ಅವರು ಮಾನ್ಕಾಯಿ ಕಲ್ರು, ನೀ ಹಸಿ ಕಾಲ್ನ. ಯಾವಾಗನ ಕಲ್ತಿದ್ದಲ್ಲ ಇವತ್ತು? ಇವನ್ನ ಯಾವಾಗ ಸರ್ ಕಡೆಗೆ ಅಲ್ಲ ಏನು ಬಿಟ್ಟರೆ ನೀವು ಕೈ ಸಿಗದ ಹುಡುಗವನ ನೀನು. ಪಪ್ಪಣ, ನಾನು ಮಾನ್ಕಾಯಿ ಹಸಿಕಾಯಿ ಕದ್ದು ನಿಂತ ಮಡಿಯ ಮತ್ತೆ ಕಾಣ್ತಲ್ಲ. ನಿನಗೆ ವಿಷಯ ಗೊತ್ತಿಲ್ಲ? ಇಲ್ಲ, ಏನಪ್ಪ? ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸೊರಬದಿಂದ ಸೊರಬದ ವಿದ್ಯಾಶಂಕರ ಸಭಾಭವನದಲ್ಲಿ ಇದೇ ಜೂನ್ 7ನೇ ತಾರೀಕು ಶನಿವಾರ 8ನೇ ತಾರೀಕು ಬೃಹತ್ ಆಹಾರ ಮೇಳ ಏರ್ಪಡಿಸಿದ್ದಾರೆ. ಅಲ್ಲಿಗೆ ನಿನ್ನ ಈ ಹಲಸಿನಕಾಯಿ ಮಾವಿನಕಾಯಿ ತಗೊಂಡೋಗಿ ಪ್ರಚಾರ ಮಾಡಿ ನಿಂಗೆ ಒಳ್ಳೆ ಆದಾಯ ಬರೋಣ ಅಂತ ಮಾಡಿದ್ರೆ ನೀನ್ ನನ್ನ ಕಾಳ ಅಂತೀಯ. ಹೌದು, ಅದೇಂಗೆ? ಈ ಮಾವಿನಣ್ಣು ಹಲಸಿನಣ್ಣು ಬರೀ ತಿನ್ನಕ್ ಮಾತ್ರ ಅಂತ ಮಾಡಿಯ. ಮತ್ತೆ ಏನ್ ಕುಬೇಕ್ತೀರಿ? ಈ ಹಲಸಿನಣ್ಣು ಮಾವಿನಣ್ಣಿಂದ ವಿವಿಧ ತಿನಿಸುಗಳನ್ನು ಮಾಡ್ತಾರೆ. ಹಪ್ಪಳ, ಸಂಡಿಗೆ, ಆಮೇಲೆ ಕಡುಬು, ಹೋಳಿಗೆ, ರೊಟ್ಟಿ, ದೋಸೆ, ಶೀಕರಣೆ ಎಲ್ಲ ಮಾಡ್ತಾರೆ. ಹೌದಾ? ಆಮೇಲೆ ಆಹಾರ ಮೇಳದಲ್ಲಿ ಕರಕುಶಲ ವಸ್ತುಗಳ ಪ್ರದರ್ಶನ ಇರುತ್ತೆ. ಹೌದಾ? ಖಾದಿ ಬಟ್ಟೆಗಳ ಪ್ರದರ್ಶನ ಇರುತ್ತೆ. ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಇರುತ್ತೆ. ಹೌದಾ? ಆಮೇಲೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಎಲ್ಲ ಕೊಡ್ತಾರೆ. ಹೌದಾ? ಆ ಕಾರ್ಯಕ್ರಮಕ್ಕೆ ನಿನ್ನೂ ಕರ್ಕೊಂಡು ಹೋಗಿ ನಿನ್ನೆಲ್ಲ ಕರ್ಕೊಂಡು ಹೋಗಿ ನಾನು ತೋರ್ಸೋಣ ಅಂತ ಇದ್ದೆ. ನೀನ್ ನೋಡಿದ್ರೆ ಬರೀ ನನ್ನ ಕಳ್ಳ ಅಂತೀಯ. ಇಲ್ಲ ನೀನು ಸನ್ನಿವೇಶ ಹಂಗೆ ಇತ್ತದು. ಮತ್ತೆ ಅನಿವಾರ್ಯ ಬರತ್ತಮ್ಮ ಬರೀ. ಏನ್ ಗೊತ್ತಾ, ನಾವು ಈ ಹುಡ್ರು ಎಲ್ಲಾ ಸೇರಿ ಆಹಾರ ಮೇಳಕ್ಕೆ ಹೋಗಿ ಆ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡೋಣ. ನೀವು ಎಲ್ರು ಫ್ಯಾಮಿಲಿ ಸಮೇತ ಬರ್ಬೇಕು. ನೀವು ಬರ್ಬೇಕ್ರ. ಕನ್ನಡ ಸಾಹಿತ್ಯ ಪರಿಷತ್ ಸೊರಬ ಇವರಿಂದ ಸತತ 3ನೇ ಬಾರಿಗೆ ಸೊರಬದ ಶ್ರೀ ಗಿರಿಜಾಶಂಕರ ಸಭಾಭವನದಲ್ಲಿ ಇದೇ ಜೂನ್ 7ನೇ ತಾರೀಕು ಶನಿವಾರ ಹಾಗೂ 8ನೇ ತಾರೀಕು ಭಾನುವಾರ ಬೃಹತ್ ಆಹಾರ ಮೇಳ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲಸು ಹಾಗೂ ಮಾವಿನ ವಿಶೇಷ ಖಾದ್ಯಗಳು, ಮಲೆನಾಡಿನ ವಿಶೇಷ ತಿಂಡಿ ತಿನಿಸುಗಳು, ಹೋಳಿಗೆ, ಶೀಕರಣೆ, ಕಡುಬು, ಕಜ್ಜಾಯ, ದ್ವಾಸೆ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ರೊಟ್ಟಿ, ಪಲ್ಯ, ಜೇನುತುಪ್ಪ ಹಾಗೂ ಸಿದ್ಧ ಉಡುಪುಗಳ ಮತ್ತು ಪುಸ್ತಕ ಮಾರಾಟಗಳು, ಮಳಿಗೆಗಳು ಕೂಡ ಇರಲಿವೆ. ಹಾಗೂ ವರ್ಣರಂಜಿತ ಬೆಳಕಿನಲ್ಲಿ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಕೂಡ ನೆರವೇರಲಿದೆ.
ಹಾಗೂ SSLCಯ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ.